ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ತಿಂಗಳಾದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನಿವತ್ತು ಎಗ್ ಕರಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕಾಗಲಿ ಚಪಾತಿಗಾಗಲಿ ರೊಟ್ಟಿಗಾಗಲಿ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಕೂಡ ಮಾಡ್ಕೊಳ್ಳೋದು. ಒಂದು ಚಿಕ್ಕ ಜಾರಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ, 1 ಈರುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕ್ಕೋಬೇಕು, 1 ಇಂಚಷ್ಟು ಶುಂಠಿ, ಅದಕ್ಕೆ 1 ಇಂಚು ಚಕ್ಕೆ ಮತ್ತು ಒಂದು 4ರಿಂದ 5 ಲವಂಗ, ಒಂದೇ ಒಂದು ಟೊಮೆಟೊ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾವಿಲ್ಲಿ ಸೇರಿಸ್ಕೋಬೇಕು. ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅಂದರೆ 1/4 ಟೀ ಸ್ಪೂನಷ್ಟು ಅರಿಶಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ಖಾರ ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ. ಧನಿಯಾ ಪೌಡರ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ನಾನು ಕಡಿಮೆ ಮಾಡ್ತಾ ಇರೋದು, ಖಾರ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ. ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ನುಣ್ಣಗೆ ರುಬ್ಬಿಟ್ಕೊತೀನಿ. ನೋಡಿ, ಈ ರೀತಿ ರುಬ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ. ತರಿ ತರಿ ಇರಬಾರ್ದು, ನುಣ್ಣಗೆ ಇರಬೇಕು. ನಾನಿಲ್ಲೊಂದು ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕಸ್ತೂರಿ ಮೇಥಿನೂ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಘಮ ಚೆನ್ನಾಗಿರುತ್ತೆ. ಹಾಗಾಗಿ ಕಸ್ತೂರಿ ಮೇಥಿ, ಈರುಳ್ಳಿ ಎರಡೂ ಒಟ್ಟಿಗೆ ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿ ಇಲ್ಲ ಅಂದವ್ರು ಬೇಕಾದ್ರೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಇಷ್ಟು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಇಷ್ಟ ಆದರೆ ಸಾಕು. ತುಂಬ ಹೊತ್ತೇನು ಫ್ರೈ ಮಾಡಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಕೆಂಪಗಾದರೆ ಸಾಕಾಗತ್ತೆ. ಅದಕ್ಕೆ ನಾವೇನು ಮೊದಲೇ ರುಬ್ಬಿಟ್ಕೊಂಡಂಥ ಮಸಾಲೆ ಏನಿತ್ತಲ್ಲ, ಆ ಮಸಾಲೆನ ಸಂಪೂರ್ಣವಾಗಿ ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾವು ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಂಡಿರೋದಂಥ ಪದಾರ್ಥಗಳೆಲ್ಲನೂ ಹಸಿ ಇರೋದ್ರಿಂದ ನಾವು ಯಾವುದನ್ನು ಹುರಿದಿಲ್ಲ. ಹಾಗಾಗಿ ಮೊದಲೇ ಮಸಾಲೆ ಹಾಕಿ 1 ನಿಮಿಷದಷ್ಟು ನಾವಿಲ್ಲಿ ಹುರ್ಕೋಬೇಕಾಗತ್ತೆ. ಆ ಹುರಿಯೋದ್ರಿಂದ ಘಮ ಚೆನ್ನಾಗಿರುತ್ತೆ, ಹಸಿ ವಾಸನೆ ಬರೋದಿಲ್ಲ, ರುಚಿನೂ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಹುರಿದಾದ್ಮೇಲೆ ಒಂದು ನಿಮಿಷ ಬಿಡಿ ಸಾಕಾಗತ್ತೆ. ಅದು ಕುದೀತಾ ಕುದೀತಾ ಸೈಡ್ಸಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊತಾ ಇರುತ್ತೆ. ಅವಾಗ ಗೊತ್ತಾಗುತ್ತೆ. ಆವಾಗ ಜಾರಲ್ಲಿರೋ ತೊಳೆದಿದ್ದ ನೀರನ್ನ ನೀವು ಇದಕ್ಕೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ರುಚಿ ಬರುತ್ತೆ. ನೋಡಿ, ಈ ರೀತಿ ಮೇಲೆ ಅದು ಕುದೀತಾ ಕುದೀತಾ ಮೇಲೆ ಎಣ್ಣೆ ಎಲ್ಲ ಬರೋದಕ್ಕೆ ಶುರುವಾಗತ್ತೆ. ಈ ಸಮಯದಲ್ಲೇ ನಾನು ಜಾರನ್ನ ತೊಳೆದಿರೋ ಅಂಥ ನೀರು ಕೂಡ ಇದ್ರ ಜೊತೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗಟ್ಟಿ ಅಥವಾ ತೆಳ ನೋಡ್ಕೊಂಡು ಮಾಡ್ಕೋಬಹುದು. ನಾನಿಲ್ಲಿ ತುಂಬ ಗಟ್ಟಿಗೂ ಇಲ್ಲ, ತುಂಬ ತೆಳನೂ ಇಲ್ಲ, ಆ ರೀತಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಚಪಾತಿಗೆ, ಆದರೆ ಇದು ಅನ್ನಕ್ಕಾಗಲಿ ಚಪಾತಿಗಾಗಲಿ ಪೂರಿಗಾಗಲಿ ರೊಟ್ಟಿಗಾಗಲಿ ಎಲ್ಲದಕ್ಕೂ ಸರಿ ಹೋಗುತ್ತೆ, ಹೊಂದುತ್ತೆ ಮಾತ್ರ ಚೆನ್ನಾಗೆ. ನೋಡಿ, ಇಷ್ಟು ಗಟ್ಟಿಗೆ ನನಗೆ ಸಾಕಾಗತ್ತೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಒಂದು 2ರಿಂದ 3 ನಿಮಿಷ ಆವಾಗವಾಗ ತೆಗೆದು ಮಧ್ಯದಲ್ಲಿ ನೋಡ್ಕೋಬೇಕಾಗತ್ತೆ. ನಾವು ಇದು ನೋಡಿ, ಈ ರೀತಿ ನೋಡ್ಕೊಳ್ಳಿಲ್ಲ ಅಂತಂದರೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆವಾಗಾಗ ಒಂದು 2ರಿಂದ 3 ನಿಮಿಷ ಬಿಟ್ಟು ನೋಡ್ಕೋಬೇಕಾಗತ್ತೆ. ನಾನಿಲ್ಲಿ ಕಡಿಮೆ ಮಾಡಿರೋದ್ರಿಂದ ಒಂದು 10 ನಿಮಿಷನೂ ತೊಗೊಂಡಿಲ್ಲ ಬೇಯೋದಕ್ಕೆ, ಒಂದು 5ರಿಂದ 6 ನಿಮಿಷ ಅಷ್ಟೇ. ಇಷ್ಟು ಬೆಂದಿರೋ ಸಾಕು, ರುಚಿನೂ ಕರೆಕ್ಟಾಗಿದೆ. ಈಗ ನಾನು ಮೊಟ್ಟೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ನಾನಿಲ್ಲಿ ಒಡೆದು ಮೊಟ್ಟೆಗಳನ್ನ ಇಟ್ಕೊಂಡಿದ್ದೆ ಒಂದೊಂದೇ, ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಹಾಕಬೇಕಾದ್ರೆ ಉರಿನ ಸಣ್ಣ ಮಾಡಿ ಸಂಪೂರ್ಣವಾಗಿ ನಿಧಾನಕ್ಕೆ ಮೊಟ್ಟೆಗಳನ್ನ ಬಿಡಿ. 1ರಿಂದ 1 ದೂರ ಇರಲಿ. ಮೊಟ್ಟೆ ಬೆಂದಾಗ ಹರಡ್ಕೊಳ್ಳುತ್ತೆ, ಹಾಗಾಗಿ ಅಂಟ್ಕೊಂಡ್ರೆ ಕಿತ್ತೋಗುತ್ತೆ, ಮೊಟ್ಟೆ ಹೊಡೆದೋಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಸಣ್ಣ ಉರಿನಲ್ಲೇ ಇಟ್ಕೊಳ್ಳಿ. ನೋಡಿ, ಈ ರೀತಿ ಒಂದೊಂದೇ ನಿಧಾನಕ್ಕೆ ಬಿಟ್ಟು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಮೊಟ್ಟೆ ಗ್ರೇವಿ ರೆಡಿ ಇರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇದೇ ಥರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ ನೋಡಿ ಅಂತ ಹೇಳಿ ಕೇಳ್ಕೊತೀನಿ. ನೋಡಿ, ಮೊಟ್ಟೆ ಹೊಡೆದು ಹಾಕಿ 5 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು. ಮೊಟ್ಟೆನೂ ಚೆನ್ನಾಗಿ ಬಂದಿದೆ, ಸೈಡ್ಸಲ್ಲೆಲ್ಲ ಎಣ್ಣೆನೂ ಬಿಟ್ಕೊಂಡಿದೆ, ಒಳ್ಳೆ ಘಮ ಬರ್ತಾಯಿದೆ. ನೋಡಿದ್ರಲ್ಲ, ಸಿಂಪಲ್ಲಾದ ಮೊಟ್ಟೆ ಗ್ರೇವಿ